ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಮೊಬೈಲಿನ ಲೈಫ್ ಅಂತ ತಿಳ್ಕೊಬಿಟ್ಟಿದ್ದಾರೆ. ಇವಾಗ ಮೊಬೈಲ್ ಕೊಡಿಸ್ಲಿಲ್ಲ ಅಂತ ಸೂಯಿಸೈಡ್ ಮಾಡ್ಕೊಂಡದನ್ನು ನಾವು ನೋಡಿದೀವಿ. ಮಕ್ಕಳು ಈ ಲೆವೆಲ್ಗೆ ತಂದೆ ತಾಯಂದ್ರು ಮಕ್ಕಳನ್ನ ಬೆಳೆಸಬೇಡಿ ಅಂತ ಯಾರು ಎಷ್ಟೇ ದೊಡ್ಡವರಾಗಿರಿ, ತಂದೆ ತಾಯಿರು ಎಷ್ಟೇ ಶ್ರೀಮಂತರಾಗಿರಿ, ಮಕ್ಕಳನ್ನ ಮೊಬೈಲ್ ಕೊಟ್ಟು ಬೆಳೆಸಬೇಡಿ. ಮೊದಲನೇದು. ಹಿಂದೆ ರಾಜ ಮಹಾರಾಜರ ಕಾಲದಲ್ಲಿ ಹಿಂದೆ ನಮ್ಮ ಹಳ್ಳಿಲಿ ಎಲ್ಲ ಮಕ್ಕಳು ಊಟ ಮಾಡಿಸುವಾಗ ಸೂರ್ಯನ ಚಂದ್ರನ್ ತೋರಿಸಿ ನಕ್ಷತ್ರಗಳು ತೋರಿಸಿ ಅದ್ರ ಮೇಲೆ ಒಂದು ಕವನ ಕಟ್ಟಿ ಆಡಿ ಊಟ ಮಾಡಿಸ್ತಿದ್ರು. ಜೈಕಾಯಿಲಿ ಹಸು ತುಪ್ಪ ಹಾಕಿ ಮಿದ್ದಿ ಬೆಣ್ಣೆ ಅನ್ನ ಊಟ ಮಾಡಿಸ್ತಿದ್ರು. ಇವಾಗ ಅದಿಲ್ಲ. ಈಗ ಮಗು ಕೈಲಿ ಕೊಟ್ಬಿಟ್ಟು ಅದ ಕಾರ್ಟೂನ್ ಹಾಕ್ಸ್ಬಿಟ್ಟು ಇವರು ಸಿನಿಮಾ ಟಿವಿ ನೋಡ್ಕೊಂಡು ಕೂತಿರೋದು. ದಿಸ್ ಈಸ್ ದಿ ಲೆವೆಲ್ ವಿ ಹ್ಯಾವ್ ರೀಚ್ಡ್. Is the science meant for this? Science is for the development of the nation, development of the growth of ourselves. ಸದಕ್ಕೆ ಸಾಹೇಬ್ ಹೇಳಿದ್ದು, ನಿಮ್ಗೆ ಕನ್ಸಿರ್ಬೇಕು, ಬರೀ ಕನ್ಸ್ಕೊಂಡ್ರೆ ಆಗುದಿಲ್ಲ. ಆ ಕನ್ಸನ್ನ ರೀಚ್ ಮಾಡ್ಬೇಕಾದ್ರೆ ನಿಮ್ಗೆ ಒಂದು ವಿಷನ್ ಇರ್ಬೇಕು ಅಂತ ನಮ್ಮ ಇಂದ್ರೇಶ್ ಸಾಹೇಬ್ರು ಹೇಳಿದ್ರು. ಒಂದು ಗೋಲ್ ಇರ್ಬೇಕು, ಗುರಿ ಇರ್ಬೇಕು. ಐ ವಾಂಟ್ ಟು ಬಿಕಮ್ ದಿಸ್ ಅಂತ. ಆ ನಿಟ್ಟಿನಲ್ಲಿ ನೀವು ಕೆಲಸ ಮಾಡ್ಬೇಕು. ಈಗ ಶ್ರೀನಿವಾಸ್ ಗೌಡ್ರು ಹೇಳಿದ್ರು, ನಮ್ಮ ಮೊಬೈಲ್ ಅಲ್ಲಿ ಎಷ್ಟು ಒಳ್ಳೇದಿದೋ ಅದರ ಡಬಲ್ ಕೆಟ್ಟದ್ದೈತೆ. ಆ ಕೆಟ್ಟದನ್ನ ಬಿಟ್ಬಿಡಿ, ನೋಡ್ಬೇಡಿ ಅದನ್ನ. ಮಹಾತ್ಮ ಗಾಂಧಿ ಹೇಳ್ದಂಗೆ ಕಿವಿ ಕೇಳಲಿಲ್ಲ, ಕಣ್ ಕಾಣ್ಲಿಲ್ಲ, ಮಾತಾಡ್ಲಿಲ್ಲ ಅಂತ ಅಂದಂಗೆ ಕೆಟ್ಟದನ್ನ ಬಿಟ್ಟು ಒಳ್ಳೊಳ್ಳೆ ಆಪ್ಗಳು ಏನಿದೆ ಅವ್ರು ಹೇಳಿದಾಗೆ ಎಜುಕೇಟಿವ್ ಆಪ್ಸ್ಗಳು ಅಂತವನ್ನ ಮಾತ್ರ ಇಟ್ಕೊಂಡು ಉಳಿದದನ್ನ ಈ ಗಿವ್ ಅಪ್, ಡೋಂಟ್ ಗಿವ್ ಕಾನ್ಸಂಟ್ರೇಷನ್ ಟು ದಾಟ್. ಇದು ಒಂದು ಸೈಬರ್ ವಿಷಯದಲ್ಲಿ ಹೇಳ್ಬೇಕು ಅಂತಂದ್ರೆ. ಇನ್ನು ಕೆಲವು ವಿಷಯಗಳಲ್ಲಿ ನಮ್ ಶ್ರೀನಿವಾಸ್ ಗೌಡ್ರು ಹೇಳ್ದಂಗೆ ಇವತ್ತಿನ ಜನರೇಷನ್ ನೀವೇನಿದ್ರಿ ಮಕ್ಕಳು, ಹೆಣ್ಮಕ್ಳು ಅಥವಾ ಗಂಡ್ ಮಕ್ಳು ಇರ್ಬೋದು, ಇನ್ನು ಮೈಂಡ್ ಮೆಚುರಿಟಿ ಬಂದಿರುವುದಿಲ್ಲ ನಿಮ್ಗೆ ವಾಟ್ ಲೈಫ್ ಈಸ್ ಅಂತ. ಅವ್ನು ಯಾವನೋ ಒಬ್ಬ ಬರ್ಗಿ ಒಂದ್ ಫೋಟೋ ಹಾಕ್ಬಿಡ್ತಾನೆ, ಒಬ್ಬ ಸ್ಟೈಲ್ ಆಗಿ ಯಾವ್ದು ವಿಲನ್ ಟೈಪ್ ಕಟಿಂಗ್ ಮಾಡಿಸ್ಕೊಂಡು ಒಂದು ಸ್ಟೈಲ್ ಆಗಿ ಒಂದು ಫೋಟೋ ಹಾಕ್ತಾನೆ ಅವನು. ಇಲ್ಲಿ ನಿಮ್ಗೆ ಇಂಥದ್ದು ಮೊಬೈಲ್ ಅಲ್ಲಿ ನಾನು ಬಹಳ ಹ್ಯಾಂಡ್ಸಮ್ ಆಗವನೆ ಅಂತ ನೀವು ಒಂದು ಲೈಕ್ ಕೊಡ್ತೀರಿ. ನೀವು ಅದ್ ಲೈಕ್ ಕೊಡೋದು ನನಗ್ ಬರೋದಿಲ್ಲ, ಅದಾರು ಹೇಳ್ದು ಕೇಳಿದ್ ನಾನು. ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ ನಿಮ್ಮ ಹತ್ರ. ಐ ಅಡ್ಮಿಟ್ ದಟ್ ಐ ಡು ನಾಟ್ ನೋ ಸೈನ್ಸ್. ಇದನ್ನ ಅದನ್ನೇ ಈಗ ಲೈಕ್ ಕೊಟ್ಟು ಎಷ್ಟೋ ಜನ ಲೈಫ್ ಹಾಳು ಮಾಡ್ಕೊಂಡು ನಮ್ಮ ಮುಂದೆ ಬಂದು ಫೋಟೋಲ್ ಬಂದು ನಿಂತಿದ್ದಾರೆ. ಲೈಕ್ ಕೊಟ್ಟರು ಐ ಲವ್ ಯು ಅಂತ ಅನ್ನೋರು ಈ ಸೈಬರ್ ಕ್ರೈಮೆ, ಈ ಮೊಬೈಲೇ ಇಲ್ಲಿ ತಂದು ನಿಲ್ಸೈತೆ. ಅವ್ರಿಬ್ಬರು ನೋಡ್ಬಿಟ್ರೆ ನಾವು ಊಟ ಮಾಡೋಕ್ಕೂ ಮನ್ಸು ಬರುದಿಲ್ಲ, ಊಟ ಮಾಡೋಕೆ ಮನ್ಸು ಬರುದಿಲ್ಲ ಅವ್ರಿಬ್ಬರು ನೋಡಿದ್ರೆ. ಹಂಗಿರ್ತಾರೆ. ಇವ್ರಿಗೆ ಮದುವೆ ಬೇಕಾ, ಹೆಂಡತಿ ಬೇಕಾ? ಸೆಲ್ಫ್ ಅರ್ನಿಂಗ್ಸ್ ಇಲ್ದವ್ರ ನೀವು ಹೌ ಡು ಯು ಲೈಕ್ ದೆಮ್? ನಾವ್ ಇಷ್ಟು ದುಡಿತಾನೆ ಹೆಂಡತಿ ಮಕ್ಕಳು ಸಾಕೋದು ಹೆಂಗಪ್ಪ ಅಂತೀವಿ. ಏನು ದುಡಿಯೋಣ ಪ್ರತಿ ಒಬ್ಬನಿಗೆ ನೀವು ಲೈಕ್ ಕೊಡ್ತೀರಿ ಅಂದ್ರೆ ಅರ್ಥ ಏನು? ವಾಟ್ ಯು ಮೀನ್ ಬೈ ದಟ್? ಪ್ಲೀಸ್ ಡೋಂಟ್ ಡಿವಿಯೇಟ್, ಡಿಸ್ಟ್ರಾಕ್ಟ್. ಕೆಲವು ವಿಷಯಗಳ ಯಾರು ಎಲ್ಲ ಹೇಳುದಿಲ್ಲ. ಐ ಸೇ ಸ್ಟ್ರೈಟ್ ಫಾರ್ವರ್ಡ್. ವೆದರ್ ಯು ಲೈಕ್ ಇಟ್, ಡಿಸ್ಲೈಕ್ ಇಟ್, ಇಟ್ ಇಸ್ ಯುವರ್ ಫಾರ್ಚೂನ್ ಆರ್ ಅನ್ಫಾರ್ಚೂನ್. ಬಟ್ ಥಿಂಕ್ ಅಬೌಟ್ ಯುವರ್ ಲೈಫ್, ಥಿಂಕ್ ಅಬೌಟ್ ಯುವರ್ ಫ್ಯೂಚರ್. As our honorable justice said, think about your parents who sacrificed their life for your success. ಅದನ್ನ ಬಿಟ್ಟು ನೆನ್ನೆ ಮೊನ್ನೆ ಬಂದವನು ಯಾವನೋ ಹಿಂದಿಲ್ಲ ಮುಂದಿಲ್ಲ ಕುಲಾಗಿಲ್ಲ ಗೋತ್ರ ಇಲ್ಲ, ಓದಿದ್ದಾನ ಬಿಟ್ಟಿದ್ದಾನ ಗೊತ್ತಿಲ್ಲ, ಅವನಿಗೆ ಇಟ್ಟಿಲ್ಲ, ನಿಮ್ಗೆ ಇಟ್ಟಿರ್ತಾನ ಅವನು. ಇಂಥವ್ರೆಲ್ಲರೂ ನಾವು 40 ವರ್ಷದ ಫ್ಯಾಮಿಲಿ ಫೋಟೋಲ್ ಬಂದು ನೋಡ್ತೀವಿ. ಅಲ್ಲಿ ನೋಡಿದ್ರೆ ಆ ಮಗು ಅನಾಥವಾಗಿ ಅಲ್ಲಿ ನಿಂತಿರ್ತದೆ, ಅದು ಹೇಳ್ತಾ ಇರ್ತದೆ, ಇವ್ರು ಇನ್ ಕಡೆ ಇರ್ತಾರೆ. ಕುಂತು ಸಿ ಯಾರು ಇವ್ರಿಗೆಲ್ಲ ನ್ಯಾಯ ಕೊಡೋರು? ಏನಂತ ನ್ಯಾಯ ಕೊಡ್ಸೋದಾಗುತ್ತೆ? ನ್ಯಾಯಾಧೀಶರಾಗ್ಲಿ ನಾವಾಗ್ಲಿ, ಇಟ್ ಈಸ್ ಯುವರ್ ಓನ್ ಫಾಲಿ. ಮೊಬೈಲು ಇರುವುದು ನಿಮ್ಮ ಒಳ್ಳೆತನಕ್ಕೆ ಮಾತ್ರ, ಕೆಟ್ಟದ್ ಮಾಡೋಕ್ಕಲ್ಲ. ಈ ದೃಷ್ಟಿಯಲ್ಲಿ ಮೊಬೈಲ್ ನ ದಯವಿಟ್ಟು ಒಳ್ಳೆ ಉದ್ದೇಶಕ್ಕೆ ಉಪಯೋಗಿಸ್ಕೊಳ್ಳಿ ಅಂತ ನಾನು ನಿಮ್ಮಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಸ್ಟೂಡೆಂಟ್ಸ್ ನೀವೇನ್ ಸೇರಿದಿರಿ, ಇವತ್ತು ಇದು ಸೈಬರ್ ಕ್ರೈಮ್ಸ್ ಏನಿದೆ ಇವತ್ತು ಬಹಳ ಅಡ್ವಾನ್ಸ್ ಆಗಿ ಹೋಗ್ತಾ ಇದೆ. ಯಾರ ಆ್ಯಪ್ ಯಾರಿಗೋ ಹೋಗುತ್ತೆ, ಯಾರ ದುಡ್ಡು ಯಾರ ಅಕೌಂಟ್ಗೆ ಹೋಗುತ್ತೆ. ಸೈಬರ್ ಕ್ರೈಮ್ಸ್ಗಳು ಜಾಸ್ತಿ ಆಗ್ತಾ ಇದೆ. ಪೊಲೀಸ್ನವ್ರಿಗೆ ಬಿಡುಗಲು ಕೆಲಸ ಆಗೈತದು. ಇನ್ ಅಡಿಷನ್ ಟು ಅದರ್ ರೇಪು, ಕಿಡ್ನಾಪು, ಇದ್ರ ಜೊತೆಗೆ ಕೊಲೆ, ಇಂಥ ಕೇಸ್ಗಳ ಜೊತೆಗೆ ಈ ಕೇಸ್ಗಳು ಬೇರೆ ಜಾಸ್ತಿ. ಅವ್ರು ಸದ್ಯ ಅವ್ರ ಮನೆಯವ್ರು ಯಾರು ಡೈವರ್ಸ್ ಕೊಡದಿರೋದು ಹೆಚ್ಚವ್ರಿಗೆ. ಯಾಕೆ ಅಂತ ಹೇಳಿದ್ರೆ ಅವ್ರು 24 ಗಂಟೆ ಇದೇ ಕೆಲಸ ಆಗೋದು ಅವ್ರಿಗೆ. ಪೊಲೀಸ್ ಸಾರ್ವಜನಿಕರ ಕೆಲಸ, ಆರಕ್ಷಕರು ಅವರು ರಕ್ಷಣೆ ಮಾಡೋದು ಯಾರು ಅನ್ನೋದು ಪ್ರಶ್ನೆ. ಈಗ ಈ ಸೈಬರ್ ಕ್ರೈಮು ಇನ್ನೊಂದು ಆಡ್ ಆಗಿದೆ ಡಿಪಾರ್ಟ್ಮೆಂಟ್ಗೆ ಇವಾಗ. ಈ ದೃಷ್ಟಿಯಿಂದ ನಾವು ಪ್ರಜೆಗಳಾದಂಥವರು ಸಾಧ್ಯವಾದಷ್ಟು
ಅಪರಾಧವನ್ನ ಕಡಿಮೆ ಮಾಡಿದ್ರೆ, ನೀವು ಮೊಬೈಲ್ ಯೂಸ್ ಮಾಡೋದನ್ನ ಕಡಿಮೆ ಮಾಡಿ, ನೀವು ಅಪರಾಧ 50% ಕಡಿಮೆ ಆಗದೆ ಇದ್ರೆ ಕೇಳಿ. ಅವ್ರಿಗೂ ಒಂದ್ ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ, ಆಮೇಲೆ ಅವರು ಬೇರೆ ಕೆಲಸಕ್ಕೆ ಕಾನ್ಸಂಟ್ರೇಷನ್ ಮಾಡೋಕೆ ಸರಿ ಹೋಗುತ್ತೆ, ಜೆನ್ಯೂನ್ ಕಾಸ್ಗೆ. ಈ ಮೊಬೈಲ್ ನಾವು ಉಪಯೋಗಿಸಿ ಕ್ರೈಮು, ಫ್ರಾಡು, ಥೆಫ್ಟ್ ಎಲ್ಲರೂ ಜಾಸ್ತಿ ಆಗ್ತಾ ಬಂದಿದೆ ಇವತ್ತು. ಆ ದೃಷ್ಟಿಯಿಂದ ನಿಮ್ಗೆ ನಾನು ಹೇಳ ಬಯಸುವುದೇನಂತಂದ್ರೆ, ಈ ಮೊಬೈಲ್ ಅನ್ನುವ ಒಂದು ಪಿಡುಗು ಏನಿದೆ ಇದು ಹೋಗ್ಬೇಕಿದು. ಇದು ಲಿಮಿಟೆಡ್ ಪರ್ಪಸ್ ಮಾತ್ರ ಉಪಯೋಗಿಸಿ. ಅನ್ಲಿಮಿಟೆಡ್ ಅಂತ ಹೋದ್ರೆ ನೀವು ಮೇಲಕ್ಕೆ ಹೋಗ್ಬೇಕಾಗತ್ತೆ. ಈಗ ಸಾಹೇಬ್ರು ಹೇಳಿದ್ರಲ್ಲ, ಈಗ SP ಅವರು ಒಬ್ಬ ಅದೇ ಕಾರಣಕ್ಕೆ ಮೇಲಕ್ಕೆ ಹೋದ ಸೂಯಿಸೈಡ್ ಮಾಡ್ಕೊಂಡು ಅಂತ. ಇವ್ರನ್ನ ನಿಮ್ಮನ್ನ ಸಾಕಿ ಬೆಳೆಸಿ ವಿದ್ಯಾವಂತರು ಮಾಡೋದು ಸೂಯಿಸೈಡ್ ಮಾಡ್ಕೋಕ, ಅಥವಾ ನಿಮ್ಮ ಅಪ್ಪ ನಿಮ್ಮನ್ನ ಸಾಕೋಕ, ಅಥವಾ ನಿಮ್ಮನ್ನ ನೀವು ಸಾಕೋಕ? ನಿಮ್ಮನ್ನೆಲ್ಲ ಬೆಳೆಸ್ಬಿಟ್ಟು ಹೋಗಿ ಕತ್ಕಾಗ ಹಾಕುವಂತ ತಾಯಿ ತಂದೆ ಹೇಳಿರ್ತಾರ. ಇಂಥ ಮಾಡಬಾರ್ದು ಕೆಲ್ಸಗಳು ಮೊಬೈಲ್ಗಳನ್ನ ಉಪಯೋಗಿಸಿ ನೀವು ಮಾಡಬಾರ್ದು ತಪ್ಪನ್ನ ಮಾಡಿ ಕೈಲಾಸ ಸೇರಿದ್ರೆ ಹೂ ಇಸ್ ರೆಸ್ಪಾನ್ಸಿಬಲ್. ದೇರ್ಫೋರ್ ನೀವೆಲ್ಲ ಹೆಂಗ್ ಮೈಂಡ್, ನೀವು ಚಿಕ್ಕ ಮಕ್ಕಳು, ನೀವು ಒಬ್ರಿಗೊಬ್ರು ಚಾಟ್ ಮಾಡುವಾಗ ಆಗಲಿ ಏನೇ ಮಾಡುವಾಗಲಿ ಅನ್ನೋನ್ ಪರ್ಸನ್ ಯಾರಿದ್ದಾನೆ, ಪ್ಲೀಸ್ ಡೋಂಟ್ ಮಿಕ್ಸ್ ವಿತ್ ದೇಮ್. ಅನ್ನೋನ್ ಪರ್ಸನ್ ಹೌ ಸೋ ಎವರ್ ಈಸ್ ಗುಡ್ ಅಂಡ್ ಬ್ಯಾಡ್, ಅವನು ಯಾರೇ ಆಗಿರ್ಲಿ, ನೀವು ನಿಮ್ ತಂದೆ ತಾಯಿ, ನಿಮ್ಮ ಅಣ್ಣ ತಮ್ಮ, ನಿಮ್ಮ ಬಂಧು ಬಳಗದ ಬಗ್ಗೆ ಚಿಂತೆ ಮಾಡ್ಬೇಕು, ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಚಿಂತೆ ಮಾಡ್ಬೇಕು ಹೊರತು ನಾಟ್ ಅಬೌಟ್ ಅದರ್ಸ್ ಹೂ ಇಸ್ ಎ ಸ್ಟ್ರೇಂಜರ್. ಯು ವಿಲ್ ಬಿ ದೇರ್ ಅಂಡ್ ಯು ವಿಲ್ ಗೋ, ಬಟ್ ಯು ಹ್ಯಾವ್ ಟು ಸೆಟ್ ರೈಟ್ ಯುವರ್ ಲೈಫ್. Don't spoil your life through these mobile phones.